ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಧು. ಇವತ್ತು ಅಂಗನವಾಡಿನಲ್ಲಿ ಕೊಡೋ ಹಾಲ್ ಪೌಡರ್ನಿಂದ ಜಾಮೂನ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ 3 ಕಪ್ ಆಗುವಷ್ಟು ಹಾಲ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೀವು ಅಂಗನವಾಡಿನಲ್ಲಿ ಕೊಡೋ ಹಾಲ್ ಪೌಡರ್ ಇಲ್ಲ ಅಂದರೆ ನೀವು ಯಾವುದೇ ಬ್ರ್ಯಾಂಡ್ ಹಾಲ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಕಪ್ ಆಗೋವಷ್ಟು ಹಾಲ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಅನ್ನೋ ರೀಸನ್ಗೆ ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ಮೂರನ್ನು ಹಾಕಿದ್ಮೇಲೆ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಆ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ 1 ಕಪ್ ಆಗೋವಷ್ಟು ನಾನಿಲ್ಲಿ ಹಾಲು ಯೂಸ್ ಮಾಡ್ತಾ ಇದ್ದೀನಿ. ಹಾಲನ್ನ ಹಾಕಿ ನಿಧಾನಕ್ಕೆ ಸಾಫ್ಟಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟು ರೊಟ್ಟಿ ಎಲ್ಲ ಕಲಿಸ್ತೀವಲ್ಲ ಆ ಥರ ಪ್ರೆಷರ್ ಕೊಟ್ಟು ಕಲಿಸ್ಬಾರ್ದು. ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ನೀವು ಹಾಲು ಬದಲು ನೀರು ಕೂಡ ಯೂಸ್ ಮಾಡ್ಬೋದು. ನೀರು ಯೂಸ್ ಮಾಡಿದ್ರೂ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಲು ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟಾಗಿ ಬರುತ್ತೆ ಅನ್ನೋ ರೀಸನ್ಗೆ ನಾನಿಲ್ಲಿ ಹಾಲನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಹಾಲು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನೀರು ಕೂಡ ಯೂಸ್ ಮಾಡ್ಬೋದು. ಇವಾಗ ಸಾಫ್ಟಾಗಿ ಕಲಸಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮೇಲ್ಗಡೆ ಸ್ಪ್ರೆಡ್ ಮಾಡಿ 10 ಮಿನಿಟ್ಸ್ ಇಡ್ತಿದ್ದೀನಿ. ಅಷ್ಟರಲ್ಲಿ ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಅಂತ ಒಂದು ಕಡೆ ದಬ್ರಿನ ಇಟ್ಟು ಅದಕ್ಕೆ 3 ಬೌಲ್ ಆಗೋವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇಲ್ಲೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದೇ ಬೌಲ್ನಲ್ಲಿ 4 ಬೌಲ್ ಆಗೋವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಒಂದು 10 to 15 ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು. ಅದು ಪಾಕ ಬರೋ ಅವಶ್ಯಕತೆ ಇರೋದಿಲ್ಲ. ಅದು ಸಕ್ಕರೆ ಕರಗಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ನೋಡಿ, ಇವಾಗ ಸಕ್ಕರೆ ಕರಗಿದೆ. ನಾನಿಲ್ಲಿ 2 ಏಲಕ್ಕಿನ ಬಾಯಿ ಓಪನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಏಲಕ್ಕಿ ಪೌಡರ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಏಲಕ್ಕಿ ಹಾಕಿದ್ಮೇಲೆ 2 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ತಾಯಿದ್ದೀನಿ ನಾನು. ಅಷ್ಟರೊಳಗಡೆ ಇಲ್ಲಿ ನಾವು ಹಾಲ್ ಪೌಡರ್ ಏನು ಕಲಿಸ್ಕೊಂಡಿದ್ವಿ ಅಲ್ಲ, ಅದು ರೆಡಿಯಾಗಿದೆ, ಸಾಫ್ಟಾಗಿ ಚೆನ್ನಾಗಿದೆ. ನೀವು ಫಸ್ಟೇ ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ರಿ ಅಂತ ಅಂದರೆ ಅದೊಂದು 10 ನಿಮಿಷ ಬಿಡೋಷ್ಟರೊಳಗೆ ಇನ್ನೂ ತುಂಬ ಡ್ರೈ ಆಗಿಬಿಡುತ್ತೆ. ಆವಾಗ ಜಾಮೂನ್ ಚೆನ್ನಾಗಿ ಬರೋದಿಲ್ಲ. ಮತ್ತು ಉಂಡೆ ಮಾಡಬೇಕಾದ್ರೆ ಕೂಡ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಎಣ್ಣೆಗೆ ಹಾಕಿದ್ಮೇಲೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಲಿಸ್ಬೇಕಾದ್ರೆ ಸ್ವಲ್ಪ ಸಾಫ್ಟಾಗಿ ಕಲಿಸಿ. ಅಕಸ್ಮಾತ್ ನೀವೇನಾದರೂ ಕಲಸಿದ್ಮೇಲೆ 10 ಮಿನಿಟ್ಸ್ ಬಿಟ್ಟಾದಮೇಲೆ ಕೂಡ ಡ್ರೈ ಆಯಿತು ಅಂತ ಅಂದರೆ ಆವಾಗ ಹಾಲು ಅಥವಾ ನೀರನ್ನ ಏನು ಯೂಸ್ ಮಾಡಿರ್ತೀರೋ ನೀವು ಅದನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಇಲ್ಲಿ ಬಂದಿದೆ ನೋಡಿ, ಆ ಥರ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ರೌಂಡಿಗೆ ಉಂಡೆ ಮಾಡ್ಕೋಬೇಕು. ಅಥವಾ ನಿಮ್ಗೆ ಯಾವ ಶೇಪ್ ಕೆಲವರು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಶೇಪ್ ಆ ರೀತಿ ನೀವು ಉಂಡೆ ಮಾಡ್ಕೋಬೋದು. ಈಗ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದಾದಮೇಲೆ ಒಂದು ಕಡೆ ಬಾಣಲಿಗೆ ಎಣ್ಣೆ ಕಾಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ನಾನಿಲ್ಲಿ ಒಂದೊಂದೇ ಉಂಡೆನ ಹಾಕ್ಕೊತಾ ಇದ್ದೀನಿ. ನಾವಿಲ್ಲಿ ಒಂದೊಂದೇ ಉಂಡೆನ ಹಾಕ್ಕೊತ 1 ಸ್ಪೂನ್ ಸಹಾಯದಿಂದ ಅದನ್ನು ಕೈ ಆಡಿಸ್ತಾ ಇರಬೇಕು. ಆವಾಗ ಕಲರ್ ಈವನ್ ಆಗಿ ಬರುತ್ತೆ, ಎಲ್ಲ ಕಡೆನೂ ಒಂದೇ ಥರ. ಇಲ್ಲಾಂದರೆ ಒಂದು ಕಡೆ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಕಡೆ ಲೈಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋದಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸೋದಿಲ್ಲ. ಹಾಗಾಗಿ 1 ಸ್ಪೂನ್ ಸಹಾಯದಿಂದ ನಿಧಾನವಾಗಿ ಟರ್ನ್ ಮಾಡ್ಕೊತ ಎಲ್ಲ ಕಡೆನೂ ಬೇಯಿಸ್ಕೋಬೇಕು ನೀಟಾಗಿ. ನಾವು ಜಾಮೂನ್ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಜಾಮೂನ್ನ ಬೇಯಿಸ್ಕೊಬೇಕು. ಇಲ್ಲ ಹೈ ಫ್ಲೇಮ್ನಲ್ಲಿ ಏನಾದರೂ ಇಟ್ಕೊಂಡು ನಾವು ಜಾಮೂನ್ನ ಬೇಯಿಸ್ಕೊಳೋದ್ರಿಂದ ಔಟ್ ಸೈಡ್ ಏನಿದೆ ಅದು ಮಾತ್ರ ಡಾರ್ಕ್ ಆಗಿರುತ್ತೆ, ಕಲರ್ ಬಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಆವಾಗ ಒಳಗಡೆ ಜಾಮೂನ್ ಏನು ಬೆಂದಿರೋದಿಲ್ಲ ಅಲ್ಲಿ ಶುಗರ್ ಸಿರಪ್ ಕೂಡ ಅಬ್ಸರ್ವ್ ಮಾಡಲ್ಲ. ಆವಾಗ ಹಸಿ ಅನ್ನೋ ಥರ ಇರುತ್ತೆ, ತಿನ್ನೋದು ಕೂಡ ಅಷ್ಟು ಟೇಸ್ಟಿಯಾಗಿರೋದಿಲ್ಲ. ಹಂಗಾಗಿ ನಾವು ಜಾಮೂನು ಅಥವಾ ಯಾವುದೇ ಸ್ವೀಟ್ ಮಾಡಬೇಕಿದ್ರೂ ಕೂಡ ಸ್ವೀಟ್ ಮಾಡ್ತಿದ್ದೀವಿ ಅಂದರೆ ನಾವು ಲೋ ಫ್ಲೇಮ್ನಲ್ಲಿ ಗ್ಯಾಸ್ನ ಇಟ್ಕೊಂಡೇ ನಾವು ಸ್ವೀಟ್ ಮಾಡಬೇಕು. ಇವಾಗ ಜಾಮೂನ್ ಬೆಂದಿದೆ. ನಾನು ಒಂದು ಪ್ಲೇಟ್ಗೆ ಅದನ್ನು ತಕ್ಕೊತಾ ಇದ್ದೀನಿ. ಈಗ ಜಾಮೂನೆಲ್ಲ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಸಕ್ಕರೆ ಪಾಕಕ್ಕೆ ಜಾಮೂನ್ನ ಹಾಕ್ಕೋಬೇಕು. ನೋಡಿ, ಸಕ್ಕರೆ ಪಾಕ ಬಿಸಿ ಇರಬೇಕು ಜಾಮೂನ್ ನಾವು ಹಾಕಬೇಕಿದ್ರೆ. ಇನ್ ಕೇಸ್ ಸಕ್ಕರೆ ಪಾಕ ಏನಾದರೂ ತಣ್ಣಗಿದೆ ಅಂತ ಅಂದರೆ ಬಿಸಿ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಬಿಸಿ ಇದ್ರೇ ಜಾಮೂನ್ ಅಬ್ಸರ್ವ್ ಮಾಡ್ಕೊಳೋದು ನೀಟಾಗಿ. ಹಾಗಾಗಿ ಬಿಸಿ ಮಾಡ್ಕೊಂಡೇ ಜಾಮೂನ್ ಹಾಕಿ. ಜಾಮೂನ್ ಹಾಕಿದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಒಂದು ಓವರ್ ನೈಟ್ ಬಿಡ್ತಾ ಇದ್ದೀನಿ. ನಾನು ನೈಟ್ ಮಾಡಿದ್ರಿಂದ ಒಂದು ಓವರ್ ನೈಟ್ ಬಿಟ್ಟಿದ್ದೀನಿ. ನೀವು ಬೇಕಿದ್ರೆ 4 to 5 hours ಬಿಟ್ಟರೂ ಆಯಿತು. ಅಷ್ಟರಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಶುಗರ್ ಸಿರಪ್ನ. ನೋಡಿ ಇವಾಗ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತೇಳಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.